ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅಮೆರಿಕ ನಾನಾ ದೇಶಗಳಲ್ಲಿ ಪ್ರತಿಭಟನೆಗಳನ್ನು ಮಾಡಿಸುತ್ತೆ. ನಾವು ಯಾರು ಪೊಲಿಟಿಕಲ್ ಫ್ಯೂಚರ್ ಅನ್ನು ಬೇಕಾದರೂ ನಾಶ ಮಾಡ್ತೀವಿ ಅಂತ ಅಲ್ಲಿನ ನಾಯಕರು ಬಹಿರಂಗವಾಗಿ ಹೇಳ್ಕೊಳ್ತಾರೆ. ಸರ್ಕಾರಗಳನ್ನು ಕೆಡವೋದಕ್ಕೆ CIA ಕೋರ್ಟ್ ಆಪರೇಷನ್ ಮಾಡೋದಕ್ಕೆ ಹೇಳಿದೀವಿ ಅಂತ ಅಲ್ಲಿನ ಅಧ್ಯಕ್ಷರು ಘಂಟಾಘೋಷವಾಗಿ ಅನೌನ್ಸ್ ಮಾಡ್ಕೋತಾರೆ. ಅಂಥ ದೇಶದಲ್ಲಿ ಈಗ ಅಧ್ಯಕ್ಷರ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳು ಶುರುವಾಗಿವೆ. ಅಮೆರಿಕದ 50 ರಾಜ್ಯಗಳಲ್ಲಿ ಅಧ್ಯಕ್ಷ ಟ್ರಂಪ್ ವಿರುದ್ಧ ಸಾವಿರಾರು ಜನ ಬೀದಿಗಿಳಿದಿದ್ದಾರೆ. ಅಮೆರಿಕಾನ ಉಳಿಸಿ ಅನ್ನೋ ಘೋಷಣೆಯ ಜೊತೆಗೆ ನೋ ಕಿಂಗ್ಸ್ ಅನ್ನೋ ಬ್ಯಾನರ್ಗಳು, ಪೋಸ್ಟರ್ಗಳನ್ನು ಹಿಡ್ಕೊಂಡು ಸಾವಿರಾರು ಜನ ಅಮೆರಿಕದ ಅಷ್ಟೂ ರಾಜ್ಯಗಳಲ್ಲಿ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ. ಅಮೆರಿಕಾನ ಟ್ರಂಪ್ ಅನ್ನೋ ಡಿಕ್ಟೇಟರ್ ಆಡಳಿತದಿಂದ ಕಾಪಾಡೋದಕ್ಕೆ ಈ ಪ್ರತಿಭಟನೆ ಮತ್ತು ಅಮೆರಿಕದ ಪ್ರೇಮಿಗಳು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದೀವಿ ಅಂತ ಅಲ್ಲಿನ ಪ್ರತಿಭಟನಾಕಾರರು ಹೇಳ್ತಾ ಇದ್ದಾರೆ. ರಿಪಬ್ಲಿಕನರನ್ನ ಹೊರತುಪಡಿಸಿ ಉಳಿದ ಬಹುತೇಕ ಎಲ್ಲ ಸಂಸದರು, ರಾಜಕೀಯ ನಾಯಕರು, ರಾಜಕೀಯ ಪಕ್ಷಗಳು ಅಲ್ಲಿ ಆ ಪ್ರತಿಭಟನೆಯನ್ನ ಬೆಂಬಲಿಸ್ತಾ ಇವೆ. ಹಾಗೆ ಇದನ್ನು ವ್ಯಂಗ್ಯ ಮಾಡ್ತಾ ಟ್ರಂಪ್ ಕೂಡ ಅತ್ಯಂತ ಅಸಹ್ಯಕರ ವಿಡಿಯೋವೊಂದನ್ನು ತಮ್ಮ ಟ್ರೂತ್ ಅಲ್ಲಿ ಶೇರ್ ಮಾಡಿದ್ದಾರೆ. ಈ ಪ್ರತಿಭಟನೆಗಳನ್ನ ಕಮ್ಯುನಿಸ್ಟರು, ಲೆಫ್ಟಿಸ್ಟರು ಮಾಡ್ತಾ ಇದ್ದಾರೆ, ಅದು ಅಮೆರಿಕ ದ್ವೇಷಿಗಳ ಪ್ರತಿಭಟನೆ ಅಂತ ಟ್ರಂಪ್ ಅವರ ಪಕ್ಷ ಈ ಬಗ್ಗೆ ಹೇಳಿದೆ. ಹಾಗಾದ್ರೆ ಏನಾಗ್ತಾ ಇದೆ ಅಮೆರಿಕದಲ್ಲಿ, ಬನ್ನಿ ನೋಡೋಣ. ಗೆಳೆಯರೆ, ಅಭಿವೃದ್ಧಿಶೀಲ ದೇಶಗಳಲ್ಲಿ, ಬಡ ದೇಶಗಳಲ್ಲಿ ಸಾಮಾನ್ಯವಾಗಿ ಪ್ರತಿಭಟನೆಗಳು ನಡೀತಾ ಇರುತ್ತವೆ. ಲಕ್ಷಾಂತರ ಮಂದಿ ನಾನಾ ಕಾರಣಗಳಿಂದ ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇರ್ತಾರೆ. ಕೆಲವೊಮ್ಮೆ ಅಂಥ ದೇಶಗಳ ಪ್ರತಿಭಟನೆಗಳ ಹಿಂದೆ ವಿದೇಶಿ ಶಕ್ತಿಗಳ ಕೈವಾಡ ಕೂಡ ಇರುತ್ತೆ. ಮತ್ತೆ ಕೆಲವೊಮ್ಮೆ ಇಂಥ ಪ್ರತಿಭಟನೆಗಳು ಆ ದೇಶಗಳ ಸರ್ಕಾರಗಳು ಪತನ ಆಗೋದಕ್ಕೆ ಕೂಡ ಕಾರಣ ಆಗತ್ವೆ. ಈಗ ಬಾಂಗ್ಲಾದೇಶದಲ್ಲಿ ನೋಡಿ, ಶೇಖ್ ಹಸೀನಾ ವಿರುದ್ಧ ದೊಡ್ಡ ಪ್ರತಿಭಟನೆ ಆಯಿತು. ಏಕಕಾಲಕ್ಕೆ ಬಾಂಗ್ಲಾದ ನಾನಾ ಭಾಗಗಳಲ್ಲಿ ಜನ ಬೀದಿಗಿಳಿದ್ರು. ಢಾಕಾವರೆಗೆ ಬಂದು ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಮಾಡಿದ್ರು. ಪ್ರಧಾನಿ ಹಸೀನಾ ದೇಶನೇ ಬಿಡಬೇಕಾಗಿ ಬಂತು. ನೇಪಾಳದಲ್ಲಿ ಹಾಗೆ ಆಯಿತು. ಪ್ರತಿಭಟನಾಕಾರರು ಪಾರ್ಲಿಮೆಂಟ್ಗೆ ಬೆಂಕಿ ಹಚ್ಚಿದ್ರು. ಅದನ್ನು ಝೆನ್ಝಿ ಪ್ರೊಟೆಸ್ಟ್ ಅಂತ ಕರೆಯಲಾಯಿತು. ಈಗ ಅಲ್ಲಿ ಕೂಡ ಮಧ್ಯಂತರ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಇನ್ನು ಪಾಕಿಸ್ತಾನದಲ್ಲಿ ಪ್ಯಾಲೆಸ್ತೀನ್ ಪ್ರೇಮಿಗಳು ಬೀದಿಗಿಳಿದ್ರು. ಪಂಜಾಬ್ ಪ್ರಾಂತ್ಯ ಧಗಧಗಿಸಿ ಹೋಯಿತು. ಗೋಲಿಬಾರಲ್ಲಿ 106 ಜನ ಸಾವಿಗೀಡಾದರು. ಅಲ್ಲಿ ಸದ್ಯಕ್ಕೆ ಪ್ರತಿಭಟನಾಕಾರರು ಬೀದಿಯಲ್ಲಿಲ್ಲ, ಆದರೆ ಪರಿಸ್ಥಿತಿ ಮಾತ್ರ ಬೂದಿ ಮುಚ್ಚಿದ ಕೆಂಡದ ಹಾಗಿದೆ. ಗಲಭೆಗಳು ಯಾವಾಗ ಬೇಕಾದರೂ ಮತ್ತೆ ಶುರುವಾಗಿ ಬಿಡೋ ಸಾಧ್ಯತೆಗಳಿವೆ. ಇನ್ನು ಲಂಡನ್ನಲ್ಲಿ, ಫ್ರಾನ್ಸ್ನಲ್ಲಿ ಹಾಗೆ ಬೇರೆ ಬೇರೆ ದೇಶಗಳಲ್ಲಿ ಕೂಡ ಪ್ಯಾಲೆಸ್ತೀನ್ ಪರ, ಇಸ್ರೇಲ್ ವಿರುದ್ಧ ಹೀಗೊಂದಷ್ಟು ಕಾರಣಗಳಿಗೆ ಪ್ರತಿಭಟನೆಗಳು ಆಗ್ತಾ ಇರ್ತವೆ. ಭಾರತದಲ್ಲೂ ರೈತರ ಹೆಸರಲ್ಲಿ ನಡೆದ ಪ್ರತಿಭಟನೆ ಅನ್ನೋದು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತು. ಈಗ ಅಂಥದ್ದೇ ಒಂದು ಪ್ರತಿಭಟನೆಯ ಅಲೆ ಅಮೆರಿಕಾದಲ್ಲಿ ಶುರುವಾಗಿದೆ. ಅಲ್ಲಿನ 50 ರಾಜ್ಯಗಳಲ್ಲಿ ಜನ ಏಕಕಾಲಕ್ಕೆ ಬೀದಿಗಿಳಿದಿದ್ದಾರೆ. ಅವರದ್ದು ಒಂದೇ ಕೂಗು, ಇಲ್ಲಿ ಯಾರು ರಾಜರಿಲ್ಲ, ಅಮೆರಿಕಾದಲ್ಲಿ ರಾಜ ಆಡಳಿತ ಇಲ್ಲ, ಸಿಂಹಾಸನಗಳಿಲ್ಲ, ಪ್ರಜೆಗಳ ಹಿತವನ್ನ ಗಮನದಲ್ಲಿಟ್ಟುಕೊಂಡು ಆಳ್ವಿಕೆ ಮಾಡಿ, ಇಲ್ಲದೆ ಇದ್ರೆ ಅಧಿಕಾರ ಬಿಟ್ಟು ತೊಲಗಿ ಅನ್ನೋದು. ಇಲ್ಲಿ ಪ್ರತಿಭಟನೆಗೆ ಕಾರಣ ಆಗ್ತಾ ಇರೋದು ಡೊನಾಲ್ಡ್ ಟ್ರಂಪ್ ಅವರ 10 ತಿಂಗಳ ಆಡಳಿತ. ಗೆಳೆಯರೆ, ಟ್ರಂಪ್ ಅಧಿಕಾರಕ್ಕೆ ಬರುವಾಗ ಅಮೆರಿಕಾದಲ್ಲಿ ಭರ್ಜರಿ ಕನಸುಗಳನ್ನು ಬಿತ್ತಿದ್ರು. ಬಿಡೆನ್ ಆಡಳಿತದಲ್ಲಿ ಹಣದುಬ್ಬರ ಹೆಚ್ಚಾಗಿದೆ, ಬೆಲೆ ಏರಿಕೆ ಆಗಿದೆ, ನಿರುದ್ಯೋಗ ಹೆಚ್ಚಿದೆ, ಅದೆಲ್ಲವನ್ನು ನಾವು ಕಡಿಮೆ ಮಾಡ್ತೀವಿ ಅಂದ್ರು. ಮೇಕ್ ಅಮೆರಿಕಾ ಗ್ರೇಟ್ ಎಗೈನ್ ಅಂದ್ರು. ವಲಸಿಗರು ನಮ್ಮ ಹಕ್ಕುಗಳನ್ನು ಕಿತ್ಕೋತಾ ಇದ್ದಾರೆ, ಅಕ್ರಮ ವಲಸಿಗರನ್ನ ಹೊರಹಾಕ್ತೀವಿ ಅಂದ್ರು. ಅಮೆರಿಕಾದ ಹಣ ಅಮೆರಿಕಾದಲ್ಲೇ ಇರೋ ಹಾಗೆ ನೋಡ್ಕೋತೀವಿ ಅಂದ್ರು. ಜಗತ್ತಿನ ಬೇರೆ ಬೇರೆ ದೇಶಗಳ ಯುದ್ಧಗಳಿಗೆ ಅಮೆರಿಕಾದ ತೆರಿಗೆದಾರರ ಹಣ ಹೋಗಬಾರದು, ಯುದ್ಧಗಳನ್ನು ನಿಲ್ಲಿಸ್ತೀವಿ ಅಂತ ಹೇಳಿದ್ರು. ಟ್ರಂಪ್ ಮಾತು ಕೇಳಿ ಖುಷಿಯಾದ ಜನ ಅವರನ್ನ ಆರಿಸಿ ಕಳುಹಿಸಿದ್ರು. ಆದರೆ ಅಲ್ಲಿ ಹೇಳಿದ್ದು ಯಾವುದೂ ಕೂಡ ಕಾರ್ಯಗತ ಆಗಲಿಲ್ಲ. ಅಲ್ಲಿಗ ಹಣದುಬ್ಬರ ಹಾಗೂ ಬೆಲೆ ಏರಿಕೆ ಅನ್ನೋದು ಈ ಹಿಂದಿಗಿಂತಲೂ ಹೆಚ್ಚಾಗಿದೆ. ಮೇಕ್ ಅಮೆರಿಕಾ ಗ್ರೇಟ್ ಎಗೈನ್ ಅಂತ ಹೇಳ್ತಾ ನಾನಾ ದೇಶಗಳ ಮೇಲೆ ಟ್ರಂಪ್ ಟ್ಯಾರಿಫ್ ಅನ್ನು ವಿಧಿಸಿದ್ರು. ನಮ್ಮನ್ನು ಅವರು ದೋಚ್ತಾ ಇದ್ರು, ಈಗ ಅವರನ್ನು ನಾವು ದೋಚೋಣ ಅಂತ ಹೇಳಿದ್ರು. ಆದರೆ ಟ್ಯಾರಿಫ್ ಅನ್ನೋದು ಯಾವುದೋ ದೇಶದ ಕಂಪನಿ ಅಥವಾ ದೇಶದ ಮೇಲೆ ಬೀಳೋ ಹೊರೆ ಅಲ್ಲ. ಅಮೆರಿಕ ಆಮದು ಮಾಡಿಕೊಳ್ಳೋ ವಸ್ತುಗಳ ಮೇಲೆ ಟ್ಯಾರಿಫ್ ಅನ್ನ ಹೆಚ್ಚು ಮಾಡಿದ್ರೆ ಅಲ್ಲಿ ಆಮದಾಗೋ ಪದಾರ್ಥಗಳ ಬೆಲೆ ಹೆಚ್ಚಾಗುತ್ತೆ. ಅದರ ಹೊರೆ ಅಮೆರಿಕಾದ ಜನರ ಜೇಬಿಗೆ ಬೀಳಬೇಕಾಗತ್ತೆ. ಅಂದ್ರೆ ಅಲ್ಲಿ ಬೆಲೆ ಹೆಚ್ಚಾಗತ್ತೆ, ಅಮೆರಿಕಾದಲ್ಲದಾಯ್ತು. ಇನ್ನು ಕಳೆದ 19 ದಿನಗಳಿಂದ ಅಮೆರಿಕ ಶಟ್ಡೌನ್ನಲ್ಲಿದೆ. ಶಟ್ಡೌನ್ ಅಂದರೆ ಅಲ್ಲಿನ ಸರ್ಕಾರಿ ವೆಚ್ಚಗಳಿಗೆ, ವೇತನಗಳಿಗೆ ಹಣ ಇಲ್ಲದೆ ಕಾರ್ಯಾಂಗದ ಕೆಲಸ ನಿಂತು ಹೋಗೋದು ಅಥವಾ ವಿಳಂಬ ಆಗೋದು. ಗೆಳೆಯರೆ, ಅಲ್ಲಿ ಹಣಕಾಸಿನ ಮಸೂದೆಗೆ ಸಂಬಂಧಪಟ್ಟ ಹಾಗೆ ರಿಪಬ್ಲಿಕನರು ಹಾಗೂ ಡೆಮೊಕ್ರೆಟಿಕ್ಕರ ನಡುವೆ ಒಮ್ಮತ ಸಾಧ್ಯ ಆಗ್ತಾ ಇಲ್ಲ. ಟ್ರಂಪ್ ಸರ್ಕಾರದ ಹಣಕಾಸು ಮಸೂದೆ ಅಲ್ಲಿನ ಹೌಸ್ ಅಲ್ಲಿ ಪಾಸ್ ಆಗಿ ಅದು ಸೆನೆಟ್ಗೆ ಹೋಯಿತು. ಸೆನೆಟ್ ಅಲ್ಲಿ ಪಾಸ್ ಆಗೋದಕ್ಕೆ 60 ಸದಸ್ಯರ ಬೆಂಬಲ ಬೇಕಾಗುತ್ತೆ. ಅಮೆರಿಕ ಸೆನೆಟ್ ಅಲ್ಲಿ ರಿಪಬ್ಲಿಕನರು 53 ಜನ ಇದ್ದಾರೆ, 45 ಮಂದಿ ಡೆಮೊಕ್ರೆಟಿಕ್ಕರ್ ಇದ್ದಾರೆ, ಇನ್ನಿಬ್ಬರು ಪಕ್ಷೇತರರಿದ್ದಾರೆ. ಇಲ್ಲಿ ಈ ಆರ್ಥಿಕ ವರ್ಷಾಂತ್ಯದವರೆಗೆ ಅಫೋರ್ಡಬಲ್ ಕೇರ್ ಆಕ್ಟ್ ಅಥವಾ
ಒಬಾಮಾ ಸಬ್ಸಿಡಿಗಳನ್ನು ಮುಂದುವರಿಸಿ ಅಂತ ಡೆಮೊಕ್ರೆಟಿಕ್ಕರು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಇದರಿಂದ ಅಮೆರಿಕಾದಲ್ಲಿ ಉದ್ಯೋಗದ ಮೂಲಕ ವಿಮೆ ಸಿಗದ ಸುಮಾರು 24 ಮಿಲಿಯನ್ ಜನಕ್ಕೆ ಉಪಯೋಗ ಆಗುತ್ತೆ. ಅಂದರೆ ಈಗ ಕೆಲ ಕಂಪನಿಗಳು ತಮ್ಮ ಉದ್ಯೋಗಿಗಳಿಗೆ ಆರೋಗ್ಯ ವಿಮೆಯನ್ನು ಕೊಡುತ್ತವೆ, ಮತ್ತೆ ಕೆಲ ಕಂಪನಿಗಳಲ್ಲಿ ಆ ಸೌಲಭ್ಯ ಇರೋದಿಲ್ಲ. ಹಾಗೆ ಅಸಂಘಟಿತ ಕಾರ್ಮಿಕರು, ಸಣ್ಣ ಸಣ್ಣ ಉದ್ಯೋಗಿಗಳು, ಅಲ್ಲಿನ ಕೆಳ ಮಧ್ಯಮ ವರ್ಗ ಹಾಗೂ ಬಡವರ್ಗದ ಜನ ಏನಿದ್ದಾರೆ, ಆರೋಗ್ಯ ವಿಮೆ ಇಲ್ಲದ ಜನ, ಅವರಿಗೆ ಈ ಅಫೋರ್ಡಬಲ್ ಕೇರ್ ಆಕ್ಟ್ ಅನ್ನೋದು ಸಹಾಯ ಮಾಡುತ್ತೆ. ಹೀಗಾಗಿ ಇದನ್ನು ಮುಂದುವರಿಸಿ ಅಂತ ಡೆಮೊಕ್ರೆಟಿಕರು ಕೇಳ್ತಾ ಇದ್ದಾರೆ. ಇದನ್ನು ಕೊಟ್ಟರೆ ವಲಸಿಗರು, ಏಲಿಯನ್ಗಳಿಗೆ ಲಾಭ ಆಗುತ್ತೆ. ನಮ್ಮ ಟ್ಯಾಕ್ಸ್ ಹಣದಲ್ಲಿ ನಾವು ಅದನ್ನು ಯಾಕೆ ಕೊಡಬೇಕು, ಅದು ಬೇಡ, ಜಸ್ಟ್ ಕ್ಲೀನ್ ಬಿಲ್ ಮಾತ್ರ ಸಾಕು ಅಂತ ರಿಪಬ್ಲಿಕನ್ನರು ಹಠ ಹಿಡ್ಕೊಂಡು ಕೂತಿದ್ದಾರೆ. ಇದರ ಪರಿಣಾಮ ಆರ್ಥಿಕ ಮಸೂದೆಯಲ್ಲಿ ಪಾಸ್ ಆಗಿಲ್ಲ. ಹೀಗಾಗಿ ಸರ್ಕಾರಿ ವೆಚ್ಚಗಳಿಗೆ ಹಣ ಬಿಡುಗಡೆ ಆಗ್ತಾ ಇಲ್ಲ. ಅಮೆರಿಕಾದಲ್ಲಿ ಆಗಾಗ ಅಕ್ಟೋಬರ್ ತಿಂಗಳಲ್ಲಿ ಇಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರುತ್ತೆ. ಆಮೇಲೆ ನಾಗರಿಕರ ಒತ್ತಡ ಹೆಚ್ಚಾದ ನಂತರ ಅಲ್ಲಿ ಎರಡೂ ಪಕ್ಷಗಳು ಒಮ್ಮತಕ್ಕೆ ಬರುತ್ತವೆ. ಈ ಬಾರಿ 19 ದಿನಗಳು ಕಳೆದು ಹೋಗಿವೆ, ಇನ್ನೂ ಪರಿಸ್ಥಿತಿ ಬದಲಾಗಿಲ್ಲ. ಇನ್ನು ಈ ಶಟ್ ಡೌನ್ ಆಗ್ತಾ ಇರೋದ್ರಿಂದ ಅಮೆರಿಕಾದ ಸರ್ಕಾರಿ ನೌಕರರಿಗೆ ಸಕಾಲದಲ್ಲಿ ವೇತನ ಸಿಗೋದಿಲ್ಲ. ಅಲ್ಲಿಗ 6,90,000 ಮಂದಿಗೆ ವೇತನ ಸಿಗೋದು ವಿಳಂಬ ಆಗ್ತಾ ಇದೆ. ಹಾಗೆ 7.5 ಲಕ್ಷ ಜನರನ್ನ ಫರ್ಲೋ ಮಾಡಲಾಗ್ತಾ ಇದೆ. ಹಾಗಂದ್ರೆ ಅವರಿಗೆ ವೇತನ ರಹಿತ ರಜೆಯನ್ನ ಕೊಟ್ಟು ಕಳುಹಿಸಲಾಗುತ್ತೆ. ಮುಂದೆ ಯಾವಾಗ ಶಟ್ಡೌನ್ ಮುಗಿದು ಎಲ್ಲ ಸರಿ ಹೋಗುತ್ತೋ ಆಗ ಮತ್ತವರನ್ನ ಕೆಲಸಕ್ಕೆ ತಗೋತಾರೆ. ಅಲ್ಲಿವರೆಗೆ ಕೆಲಸನೂ ಇಲ್ಲ, ಸಂಬಳನೂ ಇರೋದಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಅಮೆರಿಕ ಇರುವಾಗ ಕೂಡ ಡೊನಾಲ್ಡ್ ಟ್ರಂಪ್ ಹುಚ್ಚು ನಿರ್ಧಾರಗಳನ್ನು ತಗೊಳ್ತಾ ಇದ್ದಾರೆ ಅನ್ನೋದು ಅಲ್ಲಿನ ಡೆಮೊಕ್ರೆಟಿಕರ ಆರೋಪ. ಟ್ರಂಪ್ ಅವರ H-1B ವೀಸಾ ನೀತಿ, ಹಾಗೆ ವಲಸಿಗರನ್ನು ಅಮೆರಿಕಾದಿಂದ ಹೊರಹಾಕಿಬಿಡುವ ನೀತಿಗಳು ಸೇರಿದಂತೆ ಸಾಕಷ್ಟು ವಿಷಯಗಳಲ್ಲಿ ಅಲ್ಲಿನ ಜನ ಅಸಮಾಧಾನಗೊಂಡಿದ್ದಾರೆ. ಅವರೀಗ ಬೀದಿಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ನೋ ಕಿಂಗ್ ಅನ್ನೋ ಘೋಷಣೆಗಳ ಜೊತೆಗೆ. ಇನ್ನು ಈ ಬಗ್ಗೆ ಸುದ್ದಿವಾಹಿನಿಗಳ ಜೊತೆ ಮಾತನಾಡಿದ ಟ್ರಂಪ್, ನಾನು ರಾಜ ಅಲ್ಲ, ಹಾಗೆ ವರ್ತಿಸ್ತಲೂ ಇಲ್ಲ, ಆದರೆ ನನ್ನ ಬಗ್ಗೆ ಅಪಪ್ರಚಾರ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಅದರ ಬೆನ್ನಲ್ಲೇ ಅವರ ಟ್ರೂತ್ ಅಲ್ಲೊಂದು AI ವಿಡಿಯೋ ಕೂಡ ರಿಲೀಸ್ ಆಗಿದೆ. ಗೆಳೆಯರೆ, ಟ್ರಂಪ್ ಅನ್ನೋ ಮನುಷ್ಯ ಹುಚ್ಚ, ಸ್ವಲ್ಪ ಕುಸಂಸ್ಕಾರಿ ಅನ್ನೋದು ಆತನ ಮಾತುಗಳಲ್ಲಿ, ವರ್ತನೆಯಲ್ಲಿ ಆಗಾಗ ಸಾಕಷ್ಟು ಬಾರಿ ಗೊತ್ತಾಗ್ತಲೇ ಇದೆ. ಆದರೆ ಆತ ಇಷ್ಟೊಂದು ಅಸಹ್ಯಕರ ಮನುಷ್ಯ ಅನ್ನೋದನ್ನು ತೋರಿಸ್ತಾ ಇರೋದು ಟ್ರಂಪ್ ಅವರ ಟ್ರೂತ್ ಖಾತೆಯಲ್ಲಿ ಬಿಡುಗಡೆಯಾಗಿರುವ ವಿಡಿಯೋ. ಇಲ್ಲಿ ನೋಡಿ, ಅಮೆರಿಕಾದ ಜೆಟ್ ಅಲ್ಲಿ ಟ್ರಂಪ್ ಕೂತಿದ್ದಾರೆ. ಅದರ ಮೇಲೆ ಕಿಂಗ್ ಟ್ರಂಪ್ ಅಂತ ಬರೆಯಲಾಗಿದೆ. ಕಾಕ್ಪಿಟ್ ಅಲ್ಲಿ ಕೂತ ಟ್ರಂಪ್ ಕಿರೀಟ ಇಟ್ಕೊಂಡಿದ್ದಾರೆ. ಜೆಟ್ ಆಕಾಶಕ್ಕೆ ಹಾರತ್ತೆ. ಆಮೇಲೆ ಆ ಜೆಟ್ನಿಂದ ಪ್ರತಿಭಟನೆ ಮಾಡ್ತಾ ಇರೋರ ಮೇಲೆ ಮಲ, ಕೆಸರು ಸುರಿಸ್ತಾ ಹೋಗುತ್ತೆ. ಅದರಲ್ಲೂ ಇಲ್ಲಿ ಮೊದಲು ಕೆಸರು ಬೀಳುತ್ತೆ ನೋಡಿ. ಇವನ ಹೆಸರು ಹ್ಯಾರಿ ಸಿಸಾನ್. 23 ವರ್ಷ ವಯಸ್ಸಿನ ಡೆಮೊಕ್ರೆಟಿಕ್ ಪಕ್ಷದ ಬೆಂಬಲಿಗ ಹಾಗೂ ಇನ್ಫ್ಲೂಯೆನ್ಷಿಯರ್. ಐರಿಷ್ ಮೂಲದ ಈ ಹ್ಯಾರಿ ತಮ್ಮ ಟಿಕ್ಟಾಕ್ ಹಾಗೂ ಯೂಟ್ಯೂಬ್ ಖಾತೆಗಳ ಮೂಲಕ ಟ್ರಂಪ್ ವಿರುದ್ಧ ಮತ್ತು ಡೆಮೊಕ್ರೆಟಿಕ್ಕರ ಪರ ಅಭಿಪ್ರಾಯ ಮೂಡಿಸುವ ಕೆಲಸವನ್ನು ಮಾಡ್ತಾ ಇರ್ತಾನೆ. ಈ ಸಣ್ಣ ವಯಸ್ಸಿನ ಯುವಕನನ್ನ ಗುರಿಯಾಗಿಸಿಕೊಂಡು ಟ್ರಂಪ್ 19 ಸೆಕೆಂಡುಗಳ AI ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಗೆಳೆಯರೆ, ಇದನ್ನು ಅಪಹಾಸ್ಯ, ಪ್ರತಿಭಟನಾಕಾರರನ್ನ ಹೇಳನೆ ಮಾಡೋದಕ್ಕೆ ಟ್ರಂಪ್ ಬಿಡುಗಡೆ ಮಾಡಿದ ವಿಡಿಯೋ ಅಂತ ಅಲ್ಲಿನ ಟ್ರಂಪ್ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಆದರೆ ಅಮೆರಿಕ ಅನ್ನೋದು ಅತಿ ಪುರಾತನ ಪ್ರಜಾಪ್ರಭುತ್ವ ರಾಷ್ಟ್ರ, ಜಾಗತಿಕ ಪ್ರಜಾಪ್ರಭುತ್ವದ ರಕ್ಷಕ ಅಮೆರಿಕ ಅಂತ ತನ್ನನ್ನು ತಾನು ಬೊಗಳೆ ಬಿಟ್ಕೊಳ್ಳೋ ದೇಶ, ವಾಕ್ ಸ್ವಾತಂತ್ರ್ಯದ ಬಗ್ಗೆ ಭಯಾನಕವಾಗಿ ಬುರುಡೆ ಹೊಡೆಯೋ ದೇಶಕ್ಕೆ ಅವರದ್ದೇ ಜನ ಅವರ ಅಧ್ಯಕ್ಷನ ವಿರುದ್ಧ ಪ್ರತಿಭಟನೆಗಳನ್ನು ಮಾಡಿದ್ರೆ ಅದನ್ನ ಸಹಿಸಿಕೊಳ್ಳೋ ಶಕ್ತಿ ಇಲ್ಲ ಅಂದ್ರೆ ಅದಿನ್ಯಾವ ವಾಕ್ ಸ್ವಾತಂತ್ರ್ಯ, ಅದಿನ್ಯಾವ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಲ್ವಾ? ಇನ್ನು ಈ ವಿಡಿಯೋ ಕೂಡ ಅಲ್ಲಿ ವಿವಾದವನ್ನು ಸೃಷ್ಟಿ ಮಾಡ್ತಾ ಇದೆ. ಈಗಾಗಲೇ ಅಮೆರಿಕಾದಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಅಪ್ರೂವಲ್ ರೇಟಿಂಗ್ಸ್ ತುಂಬಾನೇ ಕಡಿಮೆ ಆಗಿವೆ. ಅಲ್ಲಿನ ದಕ್ಷಿಣ ಅಮೆರಿಕಾದ ಗಡಿಯಲ್ಲಿನ ಜನ ಟ್ರಂಪ್ ಅವರ ಮೆಕ್ಸಿಕೋ ವಲಸೆ ನೀತಿಗಳ ಬಗ್ಗೆ ಸ್ವಲ್ಪ ಖುಷಿಯಾಗಿರಬಹುದು. ಆದರೆ ಬಹುತೇಕರು ಟ್ರಂಪ್ ಆಡಳಿತದ ವಿರುದ್ಧ, ಅವರ ನೀತಿಗಳ ವಿರುದ್ಧ ಸಿಕ್ಕಾಪಟ್ಟೆ ಅಸಮಾಧಾನವನ್ನು ಹೊಂದಿದ್ದಾರೆ. ಜಾಗತಿಕ ಯುದ್ಧಗಳನ್ನು ನಿಲ್ಲಿಸ್ತೀನಿ ಅಂತ ಹೇಳ್ಕೊಂಡ ಟ್ರಂಪ್ ಈಗ ಸೇನೆಯನ್ನ ವೆನೆಜುವೆಲಾ ಮೇಲೆ ನುಗ್ಗಿಸೋದಕ್ಕೆ ಸಿದ್ಧಗೊಳಿಸ್ತಾ ಇರೋದು ಕೂಡ ಸಾಕಷ್ಟು ಜನರ ಸಿಟ್ಟಿಗೆ ಕಾರಣ ಆಗ್ತಾ ಇದೆ. ಇದೆಲ್ಲದರ ನಡುವೆ ಈಗ ಈ ನೋ ಕಿಂಗ್ ಅನ್ನೋ ಪ್ರತಿಭಟನೆಗಳು ಅಲ್ಲಿ ಶುರುವಾಗಿವೆ. ಕಳೆದ ಬಾರಿ ತಾವು ಚುನಾವಣೆ ಸೋತಾಗ ಅಮೆರಿಕದ ಪಾರ್ಲಿಮೆಂಟಿನ ಮೇಲೆ ಜನರನ್ನು ನುಗ್ಗಿಸಿ ಅಮೆರಿಕ ಇತಿಹಾಸದಲ್ಲೇ ಮೊದಲ ಬಾರಿಗೆ ಒಂದು ದೊಡ್ಡ ಅಸಹ್ಯಕರ ಘಟನೆಗೆ ಕಾರಣ ಆಗಿದ್ದವರು ಟ್ರಂಪ್. ಈಗ ಅದೇ ಟ್ರಂಪ್ ವಿರುದ್ಧ ಅಮೆರಿಕದ ಜನ ಬೀದಿಗಿಳಿದಿದ್ದಾರೆ. ಇದೇನಿಲ್ಲಿಗೆ ನಿಲ್ಲೋ ಹಾಗೆ ಸದ್ಯಕ್ಕಂತೂ ಕಾಣ್ತಾ ಇಲ್ಲ. ಇದನ್ನು ಡೆಮೊಕ್ರೆಟಿಕರು ಮಾಡಿಸ್ತಾ ಇದ್ದಾರೆ, ಕಮ್ಯುನಿಸ್ಟರು ಮಾಡಿಸ್ತಾ ಇದ್ದಾರೆ. ಈ ಮೂಲಕ ಅಮೆರಿಕದ ಶಟ್ಡೌನ್ ಪರಿಸ್ಥಿತಿ ಹೀಗೆ ಮುಂದುವರಿಲಿ ಅಂತ ಅವರು ಬಯಸ್ತಿದ್ದಾರೆ ಅಂತ ರಿಪಬ್ಲಿಕನ್ ಪಕ್ಷದ ನಾಯಕರು ಆರೋಪ ಮಾಡ್ತಾ ಇದ್ದಾರೆ. ಅದು ಸುಳ್ಳು
ಸುಳ್ಳೇನಲ್ಲ, ಟ್ರಂಪ್ ಮನಸ್ಥಿತಿ ಕೂಡ ತುಂಬ ಆರೋಗ್ಯಕರವಾಗಿದೆ ಅಂತಲೂ ಅನ್ನಿಸ್ತಾ ಇಲ್ಲ. ಇದು ಗೆಳೆಯರೆ ಅಮೆರಿಕಾದಲ್ಲಿ ಶುರುವಾಗಿರೋ ಟ್ರಂಪ್ ವಿರೋಧಿ ನೋ ಕಿಂಗ್ ಪ್ರತಿಭಟನೆಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.